ಸರ್ ರೇಖಿ ದೀಕ್ಷೆ ತಗೊಂಡ್ಮೇಲೆ ಇವನ್ 5-6 ವರ್ಷ ಆದ್ರೂ ನಾವು ಪ್ರೆಗ್ನೆಂಟ್ ಆಗಿಲ್ಲ ಪ್ರೆಗ್ನೆಂಟ್ ಆದವ್ರು ಇದೆ. ನಿಮ್ಮ ಸುಪ್ತ ಮನಸ್ಸು ಏನ್ ಕ್ಯಾರಿ ಮಾಡಿರುತ್ತಲ್ಲ ಅದೆಲ್ಲ ಪೂರ್ತಿ ನಿಮ್ಮ ಫಿಸಿಕಲ್ ಬಾಡಿನದು ರಿಫ್ಲೆಕ್ಟ್ ಮಾಡ್ತಾರೆ. ನಿಮ್ಮ ಲೈಫ್ ಅಲ್ಲಿ ಯಾವ ಮೆಡಿಕಲ್ ಅಲ್ಲೂ ನಿಮ್ಗೆ ಆಗದೇ ಇರುವಂತ ಅದ್ಭುತವಾದ ಅನುಭವ ಖಂಡಿತ ಆಗುತ್ತೆ. ಎಲ್ಲವೂ ಕ್ಲಿಯರ್ ಆಗ್ಬೇಕು ಅಂತ ಅಂದ್ರೆ ಡೈಲಿ 10 ನಿಮಿಷ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸ್ವಾದಿಷ್ಟಾನ ಚಕ್ರವನ್ನ ಬೂಸ್ಟ್ ಮಾಡ್ತಾ ಬನ್ನಿ. ನಾನ್ ಪ್ರೆಗ್ನೆಂಟ್ ಆದಾಗಿಂದ ಒಂದು ಗುಡುಕ್ ನೀರು ಕುಡಿಲಿಲ್ಲ, ಬರೀ ವಾಮಿಟ್. ಮನುಷ್ಯ ಮಾತ್ರ ಎಲ್ಲದಕ್ಕೂ ಅವಲಂಬಿತ ಆಗಿದ್ದಾನೆ. ಪ್ರಾಣಿಗಳಿಗಾಗಿದ್ರೆ ಯಾವ ಪ್ರಾಣಿಗಳು ಜನನ ಆಗ್ತಾ ಇಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಆರೋಗ್ಯದ ವಿಚಾರವಾಗಿ ಅನೇಕ ಕಾರ್ಯಕ್ರಮಗಳಿಂದ ಅನೇಕ ಡಾಕ್ಟರ್ಸ್ ಗಳಿಂದಲೂ ಕೂಡ ನಾನು ಮಾಹಿತಿಯನ್ನ ಕೊಟ್ಟಿದ್ದೆ. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನ ನೋಡಿದವರು ಕೂಡ ಅದನ್ನ ಅಪ್ರಿಶಿಯೇಟ್ ಕೂಡ ಮಾಡಿದ್ರು. ನಾನು ಕೇವಲ ಡಾಕ್ಟರ್ ಎಪಿಸೋಡ್ ಮಾತ್ರ ಅಲ್ಲ, ಈ ರೇಖಿ ಬಗ್ಗೆನೇ ಒಂದು ಸಮಗ್ರವಾದ ಮಾಹಿತಿ, ಅಂದ್ರೆ ನಮ್ಮ ವರ್ಷಾನುವರ್ಷದಿಂದ ಈ ರೇಖಿಯನ್ನ ಪಡ್ಕೊಂಡು ಅನೇಕ ಕಾಯಿಲೆಗಳನ್ನ ದೂರ ಮಾಡ್ಕೊಂಡಿರೋರು ಇರ್ಬೋದು, ಅಥವಾ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಅನ್ನ ಕಂಡು ಹಿಡಿದವ್ರು ಇರ್ಬೋದು, ಅಂತವ್ರನ್ನು ಕೂಡ ಸ್ಟುಡಿಯೋಗೆ ಕರೆಸ್ಕೊಂಡು ಮಾತಾಡಿರುವಂತ ಉದಾಹರಣೆ ಹಿಂದಿನ ಎಪಿಸೋಡ್ ಅಲ್ಲೆಲ್ಲ ಇದೆ. ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನ ಕಂಟಿನ್ಯೂ ಮಾಡುವಂತಹ ಮನೋಭಿಲಾಷೆಯಲ್ಲಿ ಮತ್ತೊಮ್ಮೆ ಗೀತಾ ಚಂದ್ರಶೇಖರ್ ಅವ್ರನ್ನ ಹೆಗ್ಗದ್ದೆ ಸ್ಟುಡಿಯೋಗೆ ಆಹ್ವಾನ ಕೋರಿದ್ದೆ. ಅವರು ಬಂದಿದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅನ್ಕೊಳ್ತೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜವಾಗ್ಲೂ ಕೆಲವೊಂದು ಮಾಹಿತಿಗಳನ್ನ ಕೇಳಿದಾಗ ಇದು ಆಗತ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ನಾವೆಲ್ಲ ಇವತ್ತು ಸಿಟಿಲಿ ಒಂದು ರೋಡ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನಾರ್ಮಲ್ ಆಗಿ ಅಬ್ಸರ್ವೇಷನ್ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ, ಈ ಹೆಣ್ಣು ಮಕ್ಕಳಿಗೆ ಅಂದ್ರೆ ಮಕ್ಕಳಾಗ್ತಾ ಇಲ್ಲ, IVF ಸೆಂಟರ್ಸ್ಗಳು ಅಂತ ಹೇಳಿ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ. ಸೊ ಒಂದ್ ಹಂತಕ್ಕೆ ಮಕ್ಕಳಾಗತ್ತೆ ಅನ್ನೋದು ಒಂದಾದ್ರೆ, ಇನ್ನೊಂದು ದುಡ್ಡನ್ನ ಸಿಕ್ಕಾಪಟ್ಟೆ ಪೀಕ್ತಾರೆ ಅನ್ನುವಂತ ಮಾಹಿತಿಗಳೆಲ್ಲ ನಮ್ಗೆ ಬಂದಿತ್ತು. ಅದು ಇದೆ, ಹೊರಗಡೆ ತುಂಬಾ ಜನ ಮಾತಾಡ್ತಾರೆ. ನಾನು ಇದನ್ನ ಸರಳವಾಗಿ ಏನಾದ್ರೂ ಮಾಡ್ಬೇಕು, ಸರಳವಾಗಿ ಜನಗಳಿಗೆ ಅರ್ಥ ಆಗ್ಬೇಕು ಅನ್ನೋದಾದ್ರೆ, ಈಗ ಹೆಣ್ಣು ಮಕ್ಕಳಿಗೆ ಗರ್ಭಪಾತ ಆಗತ್ತೆ, ಅದು ಕಾರಣ ಏನಿರಬಹುದು, ಅಥವಾ ಅದು ಆಗದೆ ಇರೋ ತರ ನಿಮ್ಮ ರೇಖೆಯಿಂದ ಏನಾದ್ರೂ ಸೊಲ್ಯೂಷನ್ ಇದೆಯಾ, ಅಥವಾ ಈ ಸಂತಾನಹೀನತೆಗೆ ರೇಖೆಯಿಂದ ಪರಿಹಾರ ಇದೆಯಾ, ಅಂದ್ರೆ ಮಗು ಆಗ್ಬೇಕು ಅನ್ನೋರಿಗೆ ಏನಾದ್ರೂ ರೇಖೆಯಿಂದ ಏನಾದ್ರೂ ದೀಕ್ಷೆ ಪಡ್ಕೊಂಡ್ರೆ ಒಂದು ಪರಿಹಾರ ಅನ್ನೋದು ಸಿಗುತ್ತಾ, ಮಕ್ಕಳು ಆಗುತ್ತಾ ಅನ್ನೋದ್ರ ಬಗ್ಗೆನೇ ಒಂದು ಎಪಿಸೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಇವತ್ತಿನ ನನ್ನ ಪ್ರಶ್ನೆ ಇದೆ ಮೇಡಮ್ ನಿಮ್ಗೆ. ಅಂದ್ರೆ ಈಗ ಮಕ್ಕಳಾಗದೆ ಇರೋರು ಸಮಸ್ಯೆಗಳನ್ನ ಸಿಕ್ಕಾಪಟ್ಟೆ ಎದುರಿಸ್ತಾ ಇದ್ದಾರೆ, ಅಂತವರಿಗೆ ಒಂದು ನೆರವಾಗ್ಬೇಕು ನಮ್ಮ ಕಾರ್ಯಕ್ರಮ ಅಂತ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತ ಸರ್. ಈ ಒಂದು ವಿಚಾರದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಹೆಣ್ಣು ಮಕ್ಕಳು ಅತಿ ಹೆಚ್ಚಾಗಿ ಎದುರಿಸ್ತಾ ಇರೋ ಸಮಸ್ಯೆನೇ ಇದು. ಸೊ ಇದು PCOD ಇಂದ ಬರುತ್ತೋ, PCOS ಇಂದ ಬರುತ್ತೋ, ಕೆಲವೊಂದು ಸಮಸ್ಯೆಗಳು 100% ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಮದ್ವೆ ಆಗ್ತಾರೆ ಮೇಡಮ್, ಆಗ್ಲೇ ಮದ್ವೆ ಆಗ 5-6 ವರ್ಷ ಆಯ್ತು ಮೇಡಮ್, ನನ್ಗೆ ಇನ್ನ ಕೂಡ ನಾನು ಪ್ರೆಗ್ನೆಂಟ್ ಆಗ್ತಾ ಇಲ್ಲ. ಸೊ ಮೆಡಿಕಲ್ ನನ್ಗೇನೋ ಪ್ರಾಬ್ಲಮ್ ಇಲ್ಲ, ಬಟ್ ಆದ್ರೂ ನನ್ ಗಂಡಂಗೆ ಏನೋ ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಮಕ್ಳಾಗ್ತಾ ಇಲ್ಲ. ಇದಕ್ಕೇನ್ ಕಾರಣ? ಸೊ ನೀವ್ ಏನ್ ರೀಸನ್ ಅಂತ ತಿಳ್ಕೊಂತ ಹೋದ್ರೆ, ಸರ್ ಎಲ್ಲಕ್ಕೂ ಕೂಡ ಕರ್ಮವೃತ್ತ ಅಂತ ಇರುತ್ತೆ. ಏನಾಗುತ್ತೆ ಗೊತ್ತಾ, ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಯಾವಾಗ್ಲೂ ಅಷ್ಟೇ. ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಕೇಳಿರ್ತೀವಿ, ಒಂದು ರಾಮನ್ ಕಥೆ ಕೇಳಿರ್ತೀವಿ, ನಮ್ಮ ಮೇಲೆ ಪ್ರಭಾವ ಆಗಿರುತ್ತೆ. ಒಂದು ಕೃಷ್ಣನ್ ಕಥೆ ಕೇಳಿರ್ತೀವಿ, ಪ್ರಭಾವ ಆಗಿರುತ್ತೆ. ಸೊ ಹಂಗೆ ಆ ಹೆಣ್ಣು ಮಗಳ ಇಂದಿನ ಜೀವನದಲ್ಲಿ, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇರ್ಬಹುದು, ಅಥವಾ ಏನಾಗುತ್ತೆ ಅಂತ ಅಂದ್ರೆ, ತುಂಬಾ ಜನ ಹೆಣ್ಣು ಮಕ್ಕಳಲ್ಲಿ ಯಾಕೆ ಆತರ ಸಮಸ್ಯೆ ಬರುತ್ತೆ ಅಂತ ಅಂದ್ರೆ, ಇದಕ್ಕೆಲ್ಲ ಮೇನ್ ರೀಸನ್ ಬಂದು ಅವ್ರ ತಂದೆ ತಾಯಿಗಳ ವಾತಾವರಣ ಹೆಂಗಿತ್ತು ಅನ್ನೋದೇ ಆಗುತ್ತೆ. ನಿಮ್ಮ ಸುಪ್ತ ಮನಸ್ಸು ಏನ್ ಕ್ಯಾರಿ ಮಾಡಿರುತ್ತಲ್ಲ ಅದೆಲ್ಲ ಪೂರ್ತಿ ನಿಮ್ಮ ಫಿಸಿಕಲ್ ಬಾಡಿನದು ರಿಫ್ಲೆಕ್ಟ್ ಮಾಡ್ತಾರೆ. ಇದೇ ಆಗೋದು ಇಲ್ಲಿ ಮೇನ್. ಏನೂ ಪ್ರಾಬ್ಲಮ್ ಇಲ್ಲ, ನೀವು ಎಲ್ಲಾ ಚೆಕಪ್ ನಾರ್ಮಲ್ ಇದ್ದೀರಾ, ಬಟ್ ಆದ್ರೂ ಆಗ್ತಾ ಇಲ್ಲ. ಏನಕ್ಕೆ ಆಗಿದೆ? ಎಲ್ಲದಕ್ಕೂ ಸುಪ್ತ ಮನಸ್ಸೇ ಕಾರಣ ಅಂತ. ಹೌದು, 100%. ಇವಾಗ ಹೆಂಗೆ ಅಂತ ಅಂದ್ರೆ, ಅದಕ್ಕೆ ಜಸ್ಟ್ ಹೆಂಗೆ ಗೊತ್ತಾ, ಇವಾಗ ನಾನು ಎಲ್ಲೋ ಆರಾಮ್ಸೆ ನಿದ್ದೆ ಮಾಡ್ತಾ ಇರ್ತೀನಿ, ನನಗೆ ಗೊತ್ತಿರಲ್ಲ. ಸೊ ನಿನ್ನ ಜಾಗೃತ ಮನಸ್ಸು ಅಷ್ಟೇ ಮಲಗಿದೆ, ನಿನ್ನ ಸುಪ್ತ ಮನಸ್ಸು ಆಟೋಮೆಟಿಕಲಿ ಅದು ಯಾವಾಗ್ಲೂ ಅಷ್ಟೇ ಏನಾಗ್ತಾ ಇದೆ ಎಲ್ಲಾನು ಗಮನಿಸ್ತಾ ಇರುತ್ತೆ. ಸೊ ಅದ್ ಎಲ್ಲಾ ಮೆಮೊರಿನೂ ಕೂಡ ಅದ್ರಲ್ಲಿ ಇರುತ್ತೆ. ಆದ್ರೆ ನಾವ್ ಯಾರು ಕೂಡ ಸುಪ್ತ ಮನಸ್ಸಿಗೆ ಇಳಿತಾನೆ ಇರಲ್ಲ. ಸೊ ಎಲ್ಲೋ ಒಂದ್ ಕಡೆ ನೋಡ್ತಾ ಇರ್ತೀವಿ. ಸಾಮಾನ್ಯ ನೋಡಿ ಇದು ಹೆಂಗಾಗುತ್ತೆ ಅಂತ ಅಂದ್ರೆ, ಈಗ ನನ್ ಸ್ಟೋರಿ ಹೇಳ್ತಾನೆ ಇರ್ತಾರೆ. ಅಯ್ಯೋ, ನನ್ಗೆ ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ, ಈಗ ನಾನ್ ತುಂಬಾ ಕಷ್ಟದಲ್ಲಿದ್ದೆ, ನನಗೆ ಒಂದು 5-6 ವರ್ಷ ಮಕ್ಕಳೇ ಆಗ್ಲಿಲ್ಲ, ಅದನ್ನೆಲ್ಲ ನೋಡಿ 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 ಮತ್ತೆ ನನ್ಗೆ ಹಂಗಿಸ್ತಾ ಇದ್ರು. ಭಿಕ್ಷುಕರು ಬಂದ್ರೆ ಬಂಜೆ ಕಾಯಿಲೆ, ಅದು ಒರಿಜಿನಲ್ ಆಗಿ ನಡೀತಿತ್ತಂತ. ಯಾಕಂದ್ರೆ ನನ್ನ ಅಜ್ಜಿ ನನ್ನ ಹತ್ರ ಹೇಳಿರೋದು ಅವೆಲ್ಲ ಕಥೆಗಳದು.
ಹೌದು. ಅವ್ರ ಜೀವನದ ಕಥೆಗಳು ನಮ್ಗೆ ಹೇಳಿರ್ತಾರೆ, ಇನ್ಯಾರಿಗೆ ಹೇಳ್ತಾರೆ? ನಮ್ಮ ತಾಯಿ ಅವ್ರ ಕಥೆ ನಮ್ಗೆ ಹೇಳ್ಬೇಕು, ಬೇರೆ ಯಾರಿಗೂ ಹೇಳಕ್ಕಾಗಲ್ಲ. ನಾವ್ ಹಿಂಗ್ ಕಷ್ಟಪಟ್ಟು ನೀವ್ ಪಡ್ತೀರಾ, ನಾವ್ ಹೀಗ್ ಕಷ್ಟಪಡ್ತೋ ಮಕ್ಳ ನೀವ್ ಹಿಂಗ್ ಪಡ್ತೀರಾ, ಇದೆಲ್ಲ ಕಾಮನ್ ಅಂತ ಹೇಳೋ ರೀತಿನಲ್ಲಿ ಅವ್ರು ಹೇಳಿರ್ತಾರೆ. ಆದ್ರೆ ಅದು ಕಾಮನ್ ಅನ್ನೋದನ್ನ ನಾವ್ ಬಿಟ್ಬಿಟ್ಟಿರ್ತೀವಿ. ಹೌದು. ಆಯ್ತಾ, ಅವ್ರು ಏನಕ್ಕೆ ಹೇಳಿದ್ರು ಒರಿಜಿನಲ್ ರೀಸನ್ ನಾವು ಕಟ್ ಮಾಡ್ಬಿಟ್ಟಿರ್ತೀವಿ. ಅಲ್ಲಿ ಆಗಿರೋದು ಎಲ್ಲ ಬರೀ ನೋವುಗಳನ್ನ, ಹತಾಶೆಗಳನ್ನ, ಇದನ್ನೆಲ್ಲ ಕ್ಯಾರಿ ಮಾಡಿರ್ತೀವಿ. ಕರೆಕ್ಟ್. ಸೊ ಅದ್ ಹೆಂಗಾಗತ್ತೆ ಅಂದ್ರೆ, ಆಮೇಲೆ ಇನ್ನೊಂದು ಕೆಲವೊಬ್ರು ತಾಯಿ ಹೇಳಿರ್ತಾರೆ, ನಾನ್ ಪ್ರೆಗ್ನೆಂಟ್ ಆದಾಗಿಂದು ಒಂದು ಗುಡುಕ್ ನೀರು ಕುಡಿಲಿಲ್ಲ, ಬರೀ ವಾಮಿಟು, ಬರೀ ಒಂದು ರಕ್ತವಾಂತಿ ಆಗ್ತಾ ಇರ್ಲಿಲ್ಲ, ತುಂಬಾ ಸಲ ಅವಾಷನ್ಗಳಾಗ್ತಾ ಇತ್ತು. ನೀನು 3ನೇವಳು 4ನೇವಳು ನೀನ್ ಹುಟ್ಟಿದ್ದು ಅಥವಾ ನೀನ್ ಹುಟ್ಟಿದ್ದು. ಅದೇನಾಗುತ್ತೆ ಹೇಳಿ 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 ಅದು 100% ಆ ಒಂದು ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಆಗ್ಬಿಟ್ಟಿರುತ್ತೆ, ನಮ್ಗೆ ಕಾರ್ಡ್ ಕ್ರಿಯೇಷನ್ಸ್ ಆಗ್ಬಿಟ್ಟಿರುತ್ತೆ. ಆಟೋಮೆಟಿಕ್ ಆಗಿ ಹೆಂಗ್ ಅನ್ಸುತ್ತೆ ಅಂದ್ರೆ, ನಮ್ಮ ಆಳ ಇನ್ನ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಾ ಇದ್ರು. ಎಷ್ಟೋ ಜನಕ್ಕೆ ಅಬಾಷನ್ಸ್ ಆಗುತ್ತೆ, 3 ತಿಂಗಳಿಗೆ ಆಗುತ್ತೆ, 4 ತಿಂಗಳಿಗೆ ಆಗುತ್ತೆ, 5 ತಿಂಗಳಿಗೆ ಆಗುತ್ತೆ, ಅಥವಾ ಒಂದ್ 7-8 ತಿಂಗಳಿಗೆ ಆಗುತ್ತೆ. ಇನ್ನೇನ್ ಡೆಲಿವರಿ ಟೈಮ್ ಬಂದಿರುತ್ತೆ ಆಟೋಮೆಟಿಕಲಿ, ಅಥವಾ ಮಗು ಇನ್ನೇನು ಸತ್ತೋಗಿರುತ್ತೆ. ಇವ್ರು ಸಬ್ ಕಾನ್ಶಿಯಸ್ ಮೈಂಡ್ ಇವ್ರು ಗೈಡ್ ಮಾಡ್ತಾ ಇರೋದು ಹೆಂಗೆ? ಅಕಸ್ಮಾತ್ ಏನಾರು ಆಗ್ಬಿಟ್ರೆ, ಪ್ರೆಗ್ನೆಂಟ್ ಆಗ್ತಾ ಇದ್ದಾಗ ಸ್ಟಾರ್ಟ್, ಹೌದು ಹಾರ್ಮೋನ್ ಚೇಂಜಸ್ ಆಗುತ್ತೆ, ಹೆಣ್ಮಕ್ಳನ್ನ ಹಾರ್ಮೋನಲ್ ಚೇಂಜಸ್ ಆಗೇ ಆಗುತ್ತೆ. ಆ ಒಂದು ಸ್ಥಿತಿನಲ್ಲಿ ನಿಮ್ಮ ಮನಸ್ಥಿತಿ ಇರ್ಬೋದು, ದೈಹಿಕ ಸ್ಥಿತಿ ಇರ್ಬೋದು, ಎಲ್ಲವೂ ಕೂಡ ಸೂಕ್ಷ್ಮವಾಗಿರುತ್ತೆ. ಹಂಗಂದ ಮಾತ್ರಕ್ಕೆ ನೀವು ಮಗದಷ್ಟು ಇನ್ನಷ್ಟು ಸೂಕ್ಷ್ಮತೆ ಯಾಕೆ ಬೆಳೆಸ್ಕೊಂತೀರಾ? ನೋಡಿ, ಇವಾಗ ಸರ್ ಆಗಿನ ಕಾಲದಲ್ಲೆಲ್ಲ ಇನ್ ಜನರಲ್ ಹೇಳ್ಬೇಕು ಅಂದ್ರೆ, ಇವಾಗ ನೀವ್ ಹೇಳಿದ್ರಿ ಎಷ್ಟೆಷ್ಟು ಹಣಗಳನ್ನ ಪೀಕ್ ತಗೋತಾ ಇದಾರೆ, ಏನೋ ಮಾಡ್ತಾ ಇದಾರೆ, ಮಾಡ್ಲಿಕ್ಕೆ ತೊಂದ್ರೆ ಇಲ್ಲ ಸರ್. ಸರಿ ಸುಮಾರು ನಮಗ್ ಗೊತ್ತಿರೋ ಪ್ರಕಾರ ಈಗ ಒಂದು 20 ಅಷ್ಟೇ, 20-25 ವರ್ಷದಿಂದ ಈಚೆಗೆ ಸರ್ ನಾವು ಕೇಳ್ತಾ ಇರೋ ಜಾಸ್ತಿ ಸಿಸೇರಿಯನ್ ಅಂತ ಅಷ್ಟೇ, ಇತ್ತೀಚೆಗಷ್ಟೇ. ಅದರಿಂದ ಆಚೆ ಹೋಗಿ ನೋಡಿ, ಸಿಸೇರಿಯನ್ ಅಂದ್ರೆ ಅದಕ್ಕೆ ಅದರದೇ ಆದ ಒಂದು ಮಹತ್ವ ಇತ್ತು. ಮ್ಯಾಕ್ಸಿಮಮ್ ಹೆಂಗೆ ಅಂದ್ರೆ ಎಲ್ಲ ಹಾರ್ಡ್ ವರ್ಕ್ ಇತ್ತು. ಗರ್ಭಿಣಿ ಹೆಣ್ಮಕ್ಳು ಚೆನ್ನಾಗಿ ಕೆಲಸ ಮಾಡ್ಬೇಕು, ಒಂದ್ 7-8 ತಿಂಗಳು ಕೆಲಸ ಮಾಡಿಸ್ತಿದ್ರು. ಲಾಸ್ಟ್ 1 ತಿಂಗಳು ನಮ್ಗೆ ಫ್ರೀ ಕೊಡ್ತಿದ್ದೆ. ಈಗೆಲ್ಲ ಕುತ್ಕೊಂಡ್ ತಿಂತಾರೆ. ಹೆಂಗೆ ಪ್ರೆಗ್ನೆಂಟ್ ಅಂತಂದ್ರೆ ಹೆಂಗ್ ಫೀಲ್ ಮಾಡ್ತಾರೆ ಅಂದ್ರೆ, ಪುನರ್ಜನ್ಮ ಅಂತ ಯಾವ ಪುಣ್ಯಾತ್ಮ ಹೇಳೋದ್ ನಾವು ಒಪ್ಕೊಳ್ಳೋಣ ಅದನ್ನ. ಇವ್ರ ಹೆಂಗೆ ಅಂದ್ರೆ ಪ್ರೆಗ್ನೆಂಟ್ ಅಂದಾಗ್ಲೇ ಇವ್ರು ಇಲ್ಲೇ ಡೆತ್ ಆಗೋದೇನೋ ತರ ಫೀಲ್ ಮಾಡ್ತಾರೆ. ಓ, ಇನ್ನ ಅದು ಹುಟ್ಟೋದ್ರೊಳಗಡೆ ನಾನ್ ಇರ್ತೀನೋ ಅದಿರುತ್ತೋ, ಇವ್ರು ಇಲ್ಲಿ ಡೌಟ್ಫುಲ್ ಆಗಿ ಬರ್ತಾರ ಅಲ್ಲಿಗೆ. ಸೆಲೆಬ್ರೇಷನ್ ಅದು ನಾನು ಹೇಳುದು, ಅದೊಂದು ಕ್ರಿಯೆ, ಪ್ರಕೃತಿ ದತ್ತ ಕ್ರಿಯೆ. ಏನಕ್ಕಾಗಿದ್ರೆ ಎಷ್ಟೋ ನಾನು ಹೇಳುದು ಓಪನ್ ಆಗಿ ಹೇಳುವಂಥದ್ದು, ಮನುಷ್ಯ ಮಾತ್ರ ಎಲ್ಲದಕ್ಕೂ ಅವಲಂಬಿತ ಆಗಿದ್ದಾನೆ. ಪ್ರಾಣಿಗಳಿಗಾಗಿದ್ರೆ ಯಾವ ಪ್ರಾಣಿಗಳು ಜನನ ಆಗ್ತಾ ಇಲ್ಲ, ಅವ್ರಿಗೆ ಯಾರು ಸಿಸೇರಿಯನ್ ಮಾಡ್ತಾ ಇದಾರೆ? ಅಲ್ಲ, ನಾನು ಹೇಳುವಂತದ್ದು ಸಾಮಾನ್ಯ, ತಪ್ಪು ತಿಳ್ಕೊಬೇಡಿ, ನಾನು ಹೆಣ್ಮಕ್ಳ ಬಗ್ಗೆ ಆತರ ಸಡ್ಡೆಯಾಗಿ ಮಾತಾಡೋದು ಅಂತಲ್ಲ. ಅಂದ್ರೆ ಪ್ರಾಣಿಗಳಿಗೂ ಕೂಡ ಪ್ರಕೃತಿ ದತ್ತವಾಗಿ ನಡೆಯೋ ಕ್ರಿಯೆಗಳಿದೆಯಲ್ಲ ಅಲ್ವಾ. ಒಂದು ಈಗ ನಾಯಿ ತಾಯಿ ಆಯ್ತು ಅಂತ ಅಂದ್ರೆ 7-8 ಮರಿಗಳಿರುತ್ತೆ ಸರ್. ನಮ್ಮ ಮನೇನೆ ಒಂದ್ ಮರಿ ಆಗ್ತು, 5 ಮರಿ 6 ಮರಿ ಬರ್ತಾನೆ ಇರ್ತದ ಸುಮ್ನೆ, ಹೆಂಗೇನೋ ಒಂದ್ 10 ನಿಮಿಷ ಬಿಟ್ಟು ಒಂದು 10 ನಿಮಿಷ ಅಂದ್ರೆ. ಸೊ ಅದಕ್ಕೆ ಆ ಒಂದು ತಾಕತ್ತು, ಆ ಶರೀರ, ಪ್ರಕೃತಿ, ಶರೀರವೇ ಪ್ರಕೃತಿ, ಅದು ನಿಭಾಯಿಸೋಕ್ ಬೇಕಾಗಿರೋ ಎಲ್ಲ ಪವರ್ನ ಕೊಟ್ಟಿರುತ್ತೆ. ಬಟ್ ನೀವೇನ್ ಮಾಡ್ತೀರ ಹೇಳಿ, ನೀವ್ ಸೂಕ್ಷ್ಮ ಆಗಿರ್ತೀರ. ಎಷ್ಟು ಸೂಕ್ಷ್ಮ ಆಗ್ತೀರಾ ಅಂದ್ರೆ, ಪ್ರೆಗ್ನೆಂಟ್ ಆಗ್ತಿದಂಗೆ ಮುಗ್ದೋಯ್ತು. ಕೂತ್ರು ತುಂಬಾ ಜನ ನೋಡಿದೀನಿ, ಗಂಡು ಮಕ್ಳು ಅಷ್ಟೇ ಹಾಗೆ ಬಿಹೇವ್ ಮಾಡೋದೆ. ಸೊ ಕುತ್ಕೊಂಡ ತಕ್ಷಣ ಏನೋ ಅವ್ರಿಗೆ ಡೆಲಿವರಿನೇ ಆಗೋಯ್ತೀನೋ, ಅಭಾಷಣೆ ಆಗೋಯ್ತೀನೋ ಇವ್ರು ಫೀಲ್ ಮಾಡೋದು. ಅಲ್ಲ, ನೀವ್ ಎಷ್ಟು ಸೂಕ್ಷ್ಮರಾಗ್ತಿರೋ ನೀವಷ್ಟು ಅಸಹಾಯಕರಾಗ್ತೀರಾ. ಅಷ್ಟು ಸೂಕ್ಷ್ಮತೆ ಒಳ್ಳೇದಲ್ಲ. ಮತ್ತೆ ನಿಮ್ಮ ತಂದೆ ತಾಯಿಗೆ, ನಿಮ್ಮ ತಾಯಿಗೆ ಆ ಕಷ್ಟ ಆಗಿತ್ತು ಅಂದ ತಕ್ಷಣ ನಿಮ್ಗೆ ಹಾಗೆ ಆಗ್ಬೇಕು ಅಂತೇನಿಲ್ಲ. ಅದು ನಿಮ್ಮ ಮೈಂಡ್ ಸೆಟ್. ಏನಕ್ಕೆ ಅದು ಹಾಗಾಗಿರುತ್ತೆ ಅಂತಂದ್ರೆ, ಕೆಲವೊಬ್ರಿಗೆ ಏನೋ ಪ್ರಾಬ್ಲಮ್ ಇಲ್ಲ ಮೇಡಮ್, ನನ್ಗೆ ಆಗ್ತಾ ಇಲ್ಲ ಅಂದ್ರೆ, ಒಂದು ನಿಮ್ಮ ಹಿಂದಿನ ಜನ್ಮಗಳ ಕರ್ಮ ವೃತ್ತ ಅಂತ ಇರುತ್ತೆ. ಯಾಕೆಂದ್ರೆ ಇದು ತುಂಬಾ ಕಡೆ ಸರ್, ರೇಖೆ ದೀಕ್ಷೆ ತಗೊಂಡ್ಮೇಲೆ ಇವನ್ 5-6 ವರ್ಷ ಆದ್ರೂ ನಾ ಪ್ರೆಗ್ನೆಂಟ್ ಆಗಿಲ್ಲ, ಪ್ರೆಗ್ನೆಂಟ್ ಆದವ್ರು ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಬೇಕಾ, ಅದಕ್ಕೆ ಉದಾಹರಣೆಗಳು ಬೇಕಾ? ಜಸ್ಟ್ ಇನ್ನೇನು ಮಾಡ್ಬಿಡಿ, ಜಸ್ಟ್ ನಾನು ವಿಡಿಯೋಗಳು ಹೋಗಿ ವಾಚ್ ಮಾಡಿ, ಅವರವರೇ ಹೇಳಿದ್ದಾರೆ, ಅಂಟಾಗೋಷ್ವಾಗ ಅವರೇ ಹೇಳ್ತಾರೆ. ಈಗ ಇದಕ್ಕೆಲ್ಲ ಪರಿಹಾರ ಇದೆಯಾ? ನಿಮ್ಮ ಗರ್ಭಕೋಶ ಸಮಸ್ಯೆ ಅಲ್ಲೇನಾದ್ರು ಇತ್ತಾ? ಸೊ ಈ ಎಲ್ಲ ನಿಮ್ಮ ಅಭದ್ರತೆಗೆ ಕಾರಣ ಆಗುವಂತದ್ದು ನಿಮ್ಮ ಸ್ವಾದಿಷ್ಠಾನ ಚಕ್ರ. ಈ ಬೇಡದ ಇದಿರ್ಬಹುದು, ಈ ಒಂದು ಸೋಮಾರಿತನ ಇರ್ಬೋದು, ಆಲಸ್ಯತನ, ಇದೆಲ್ಲ ಕಡಿಮೆ ಆಗ್ಬೇಕು ಅಂತಂದ್ರೆ ನಿಮ್ಮ ಸ್ವಾದಿಷ್ಠಾನ ಚಕ್ರ, ನಿಮ್ಮ ನಾಭಿ ಇರುತ್ತಲ್ಲ, ನಿಮ್ಮ ಹೊಕ್ಕಳಿನ ತಳಭಾಗದಲ್ಲಿ ಕೆಳಭಾಗದಲ್ಲಿ ಬರುತ್ತೆ. ಸ್ವಾದಿಷ್ಠಾನ ಚಕ್ರವನ್ನ ನಾನು ಹೇಳುವಂತದ್ದು, ಗಂಡನಿಗೆ ಸಮಸ್ಯೆ ಇದ್ರು, ನಾನು ಸಮಸ್ಯೆನೇ ಇಲ್ಲ ಅಂದ್ರೆ ಅಲ್ಲ, ಸಮಸ್ಯೆ ಇದ್ರುನು PCOD ಪ್ರಾಬ್ಲಮ್ ಇದೆಯಾ, PCOS ಪ್ರಾಬ್ಲಮ್ ಇದೆಯಾ, ಅಥವಾ ಬೇರೆ ಇನ್ನೇನೋ ಹಾರ್ಮೋನ್ ಪ್ರಾಬ್ಲಮ್ ಇದೆಯಾ, ಅಥವಾ ನಿಮ್ಮ ಯಜಮಾನ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಗರ್ಭಕೋಶದಲ್ಲಿ ಸಮಸ್ಯೆ ಇದೆಯಾ, ಏನಾದ್ರೂ ಇರ್ಲಿ, ಸಮಸ್ಯೆನೇ ಇದ್ರು ತಲೆ ಕೆಡಿಸ್ಕೋಬೇಡಿ. ಎಲ್ಲವನ್ನ ಟ್ರೈ ಮಾಡ್ತಾ ಇದೀರಲ್ಲ, ಆ ಮೆಡಿಸಿನ್ಸ್ ನ ಹೆಂಗ್ ಟ್ರೈ ಮಾಡ್ಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಜಸ್ಟ್ ನೀವು
ರೇಖಿ ದೀಕ್ಷೆಯನ್ನ ಪಡೆದು ದಿನನಿತ್ಯ ಒಂದು 10 ನಿಮಿಷ ನಿಮ್ಮ ಯಾವ ಚಕ್ರ ಸಮಸ್ಯೆಗೆ ತುತ್ತಾಗಿದೆ, ಯಾವ ಕಾಯಿಲೆಯನ್ನ ಎದುರಿಸ್ತಾ ಇರ್ತೀರಾ. ಈಗ ನಿಮ್ಗೆ ಈ ಒಂದು ಮಗು ಆಗೋದಿಕ್ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ನಿಮ್ಮ ಸ್ವಾದಿಷ್ಟಾನ ಚಕ್ರ ವೀಕ್ ಇದೆ ಅಂತ ಅರ್ಥ. ಸೊ ಅದನ್ನ ಗರ್ಭಾವಸ್ಥೆಗೆ ಬೇಕಾದಂತಹ ಒಂದು ನಿಮ್ಮ ಗರ್ಭಕೋಶ ರೆಡಿ ಆಗ್ಲಿಕ್ಕೆ ಬೇಕಾದಂತಹ ಒಂದು ಸಾಮರ್ಥ್ಯ ಅಲ್ಲಿ ಸ್ಥಗಿತ ಆಗಿದೆ ಅಂತ ಅರ್ಥ. ಅದನ್ನ ಆಕ್ಟಿವ್ ಮಾಡ್ಕೊಳ್ಳಿ. ಒಂದ್ ಕಾರ್ಡ್ ಕಟಿಂಗ್ ಮಾಡಿಸ್ಕೊಂಡು ಪ್ರತಿನಿತ್ಯ ಹಸ್ತಕ್ರಮ ಮಾಡ್ತಾ ಬನ್ನಿ. ನೀವು ಚಾಲೆಂಜ್ ಮಾಡಿ ತಗೊಳ್ಳಿ ಇದನ್ನ. ನಾನು ಹೇಳ್ತೀನಲ್ಲ, ಏನಕ್ಕಾಗಲ್ಲ, ಚಾಲೆಂಜಿಂಗ್ ಮೈಂಡ್ ಸೆಟ್ ಅಲ್ಲಿ ಬನ್ನಿ, 100% ಆಗತ್ತೆ ಅಂತ ಬನ್ನಿ. ಜಸ್ಟ್ ನೀವು ರೇಖಿ ಒಳಗಡೆ ಬಂದ್ಮೇಲೆ ಒಂದ್ ಕಾರ್ಡ್ ಕಟಿಂಗ್ ಆದ್ಮೇಲೆ ಡೇಟ್ ಬರ್ದಿಡಿ. ನೀವು ಬರ್ದಿಟ್ಬಿಟ್ಟು ಜಸ್ಟ್ ಇನ್ನೊಂದು 6 months ಅಥವಾ 1 year ನನಗೆ ಇದೇ ತರ ನನ್ ಮಗು ಆಗಿರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಬನ್ನಿ. ಅದಾದ್ಮೇಲೆ ನಾವೇನ್ ಕೊಡ್ತೀವಲ್ಲ ಆ ಗೈಡೆನ್ಸ್ ಮುಖಾಂತರ ನೀವು ಮುಂದುವರಿ. ಅಲ್ಲಿ ಯಾವ್ದೇ ಮೆಡಿಸಿನ್ಸ್ ಇಲ್ಲ, ಇಂಟೇಕ್ ನೀವು ತಗೊಳ್ಳೋದು ಯಾವ್ದು ಇಲ್ಲ, ಜಸ್ಟ್ ಒಂದು ಎನರ್ಜಿ ವರ್ಕ್ ಮಾಡುತ್ತೆ, ಅದ್ಭುತವಾಗಿ ವರ್ಕ್ ಮಾಡುತ್ತೆ. ನಿಮ್ಮ ಮನೋಮಯ ಕೋಶ ರೆಡಿ ಆಗುತ್ತೆ, ನಿಮ್ಮ ಸ್ವಾದಿಷ್ಟಾನ ಚಕ್ರ ರೆಡಿ ಆಗುತ್ತೆ. 100% ನೀವ್ ಅನ್ಕೊಂಡಂಗೆ ನಿಮ್ಮ ಲೈಫ್ ಅಲ್ಲಿ ಸಂತಾನ ಹೀನತೆ ಅನ್ನೋದು 100% ಇರಲ್ಲ. ಇದು ನಾನು ಹೇಳ್ತೀನಲ್ಲ, ನೀವು ಯಾವ್ದೇ ತರ ತಗೊಳ್ಳಿ, ಚಾಲೆಂಜ್ ಅಂತಾನೆ ತಗೊಳ್ಳಿ, ಬಟ್ ವೆಲ್ ಪ್ರಾಕ್ಟೀಸ್ ಅನ್ನ ಮಾಡಿ. ನಮ್ಮ ಒಟ್ಟಿಗೆ ಕೂತು ಅಭ್ಯಾಸನ ಮಾಡ್ತಾ ಬನ್ನಿ, ನಾವು ಕೂಡ ಗೈಡೆನ್ಸ್ ಅನ್ನ ಮಾಡ್ತಾ ಬನ್ನಿ. ಮತ್ತೆ ಒಂದು ವೇಳೆ ನಿಮ್ಗೆ ರೇಖಿ ದೀಕ್ಷೆ ಆಗಿತ್ತು ಅಂದ್ರೆ ಸ್ವಾದಿಷ್ಟಾನ ಚಕ್ರ ಗೊತ್ತಿರುತ್ತೆ ಅವ್ರಿಗೆ ಎಲ್ಲಿರುತ್ತೆ ಅಂತ. ದಯವಿಟ್ಟು ಈ 21 ನಾನು ಹೇಳ್ತೀನಲ್ಲ, ಟೆಕ್ನಿಕಲಿ ಯೂಸ್ ಮಾಡ್ಬೇಡಿ. ಜಪಾನಿ ವಿದ್ಯೆ ಅಂದ ತಕ್ಷಣ ಜಪಾನೀಸ್ ತರನೇ ಯೂಸ್ ಮಾಡ್ಬೇಕು ಅಂತೇನಿಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಮೇನ್ ಸ್ವಿಚ್ ಗಳನ್ನ ಇದ್ ನೀವು ಆಫ್ ಮಾಡ್ಕೊಂಡು ಎಲ್ಲೋ ಏನ್ ಕೈ ಇಟ್ಕೊಂಡ್ರು ವೇಸ್ಟ್. ಸೊ ಎಲ್ಲಿ ಕೈ ಇಡ್ಬೇಕು, ಯಾವ ಚಕ್ರ ಬೂಸ್ಟ್ ಆಗ್ಬೇಕು, ಅದು ಕನೆಕ್ಟ್ ಏನಿರುತ್ತೆ, ಯಾವ ಅಂಗಾಂಗ ಇರುತ್ತೆ, ಯಾವ ಆರ್ಗನ್ಸ್ ಇರುತ್ತೆ. ಸೊ ನೋಡಿ, ಯಾವಾಗ್ಲೂ ಭಯಕ್ಕೆ ಬೀಳ್ಬೇಡಿ, ಭಯಕ್ಕೆ ಒಳಗಾಗ್ಬೇಡಿ. ಈಗ ಭಯಕ್ಕೆ ಒಳಗಾಗ್ತಾ ಇದ್ದಾಗ ನಿಮ್ಮ ಸುಪ್ತ ಮನಸ್ಸಿಗೆ ಸಡನ್ ಆಗಿ ಯಾವ್ದೋ ಒಂದು ಆಘಾತಕಾರಿ ವಿಚಾರ ಕೇಳಿದ ತಕ್ಷಣ ತುಂಬಾ ಭಯ ಆಯ್ತಾ, ಸ್ವಾದಿಷ್ಟಾನ ಚಕ್ರ ಕೈ ಇಟ್ಕೊಳ್ಳಿ. ಏನಕ್ಕೆ ಅಂದ್ರೆ ಅದೆಲ್ಲವನ್ನ, ನಿಮ್ಮ ಅಭದ್ರತೆಯನ್ನ, ನಿಮ್ಮ ಭಯವನ್ನ ಎಲ್ಲವನ್ನ ಕಂಟ್ರೋಲ್ ಮಾಡೋದು ನಿಮ್ಮ ಸ್ವಾದಿಷ್ಟಾನ ಚಕ್ರ. ಈ ಭಯ ಆತಂಕಗಳು ಕಡಿಮೆ ಆಗ್ಬೇಕು ಮೇನ್ ಆಗಿ. ಮತ್ತೆ ನಿಮ್ಮಲ್ಲಿರುವಂತಹ ಎಲ್ಲ ಈ ಒಂದು ಏನದು ಈ ಅನಾರೋಗ್ಯ ಸಮಸ್ಯೆ ಇರ್ಬೋದು, ಈ ಗರ್ಭಕೋಶ, ಗರ್ಭನಾಳ, ಗರ್ಭಚೀಲಗಳಲ್ಲಿರುವಂತಹ ಕೆಲವೊಂದು ಇರುತ್ತೆ, ಈ ಬೇರೆ ಬೇರೆ ಅನಾರೋಗ್ಯ ಸಮಸ್ಯೆನೂ ಇರುತ್ತೆ. ಎಲ್ಲವೂ ಕ್ಲಿಯರ್ ಆಗ್ಬೇಕು ಅಂತ ಅಂದ್ರೆ ಡೈಲಿ 10 ನಿಮಿಷ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಸ್ವಾದಿಷ್ಟಾನ ಚಕ್ರವನ್ನ ಬೂಸ್ಟ್ ಮಾಡ್ತಾ ಬನ್ನಿ. ನಿಮ್ಮ ಲೈಫ್ ಅಲ್ಲಿ ಯಾವ ಮೆಡಿಕಲ್ ಅಲ್ಲೂ ನಿಮ್ಗೆ ಆಗ್ದಾನೆ ಇರುವಂತ ಅದ್ಭುತವಾದ ಅನುಭವ ಖಂಡಿತ ಆಗುತ್ತೆ. ಇದು ನಾನು ಹೇಳಿದ್, ಎಲ್ಲೆಲ್ಲ ಹೋಗಿ ಲಕ್ಷಾಂತರ ರೂಪಾಯಿ ಕಳಿತೀರಾ ಅಲ್ವಾ, ಇಲ್ಲಿ ಲಕ್ಷಗಟ್ಲೆ ನೀವು ಕಳಿಯುವಂತ ಚಾನ್ಸಸ್ ಇಲ್ಲ ನಿಮ್ಗೋಸ್ಕರ. ಆಮೇಲೆ ನೀವು ಪೀಸ್ಫುಲ್ ಆಗಿರ್ತೀರಾ, ನೆಮ್ಮದಿಯಾಗಿರ್ತೀರಾ, ಆರೋಗ್ಯಯುತವಾದ ಮಗು ಖಂಡಿತ 100% ಆಗ್ಲೇಬೇಕು, ಹಾಗೆ ಆಗುತ್ತೆ. ಸೊ ಎಲ್ಲವನ್ನ ಟ್ರೈ ಮಾಡಿದಿರಾ ಅಲ್ವಾ, ಭಗವಂತನೇ ಒಂದು ಕರೆಯನ್ನ ಕೊಡ್ತಾ ಇದ್ದೇನೆ ಅಂತ ಅನ್ಕೊಳ್ಳಿ. ಸೊ ಎಲ್ಲಾ ಟ್ರೈ ಮಾಡಿರೋ ನಿಮಗೆ ಇದೊಂದು ಟ್ರೈ ಮಾಡೋದಕ್ಕೆ ಏನ್ ಕಷ್ಟ. ಈ ಒಂದು ಸಂತಾನಹೀನತೆಯಿಂದ ಆಮೇಲೆ ಕೆಲವೊಬ್ರಿಗೂ ಸರ್ ನೀವು ಹೇಳಿದ್ರೆ ಆ ರೀತಿ ಮಗು ಪಡೆಯೋದಕ್ಕೂ ಕೂಡ ಅವ್ರಿಗೆ ಹಿಂಸೆ ಇರುತ್ತೆ. ಇವ್ರಿಗೆ ಎಲ್ಲಿ ಮಕ್ಳಾಯ್ತು, ಈ ತರ ಮಾಡ್ಕೊಂಡ್ರು ಅಂತ ಜನ ಆಡ್ಕೊಂತಾರೆ, ಇದೆಲ್ಲ ಇರುತ್ತೆ. ಅದು ಲೈಫ್ ಟೈಮ್ ನೋವು ನಿಮಗೆ. ಕೆಲವೊಬ್ರು ಎಲ್ಲೋ ಹೇಳೋದು, ನಾನು ಹೇಳೋದು ಪ್ರಕೃತಿ ದತ್ತವಾಗಿ ಏನಿರುತ್ತಲ್ಲ ಜನನ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಪ್ರಕೃತಿ ವಿರೋಧವಾಗಿ ಅಥವಾ ಅದಕ್ಕೆ ಪೂರಕ ವ್ಯವಸ್ಥೆಯಲ್ಲಿ ನೀವು ಯಾವ್ದೇ ರೀತಿ ಮಗುವನ್ನ ಪಡೆದ್ರು ಕೂಡ ಅಸಮಾಧಾನ ಅನ್ನೋದು ಇದ್ದೇ ಇರುತ್ತೆ. ಆ ಅಸಮಾಧಾನದಲ್ಲಿ ಇರೋದಕ್ಕಿಂತ ಮುಂಚೆ ಜಸ್ಟ್ ಒಂದು 6 ತಿಂಗಳು, 1 ವರ್ಷ ಟ್ರೈ ಮಾಡಿ. ಸೊ ನೀವು ತುಂಬಾ ಸಕ್ಸಸ್ಫುಲ್ ಆಗಿ, ತುಂಬಾ ಖುಷಿಯಿಂದ 100% ನಿಮ್ ಲೈಫ್ ಅಲ್ಲಿ ಚೇಂಜ್ ಆಗುತ್ತೆ. ಏನು ಟ್ರೈ ಮಾಡಬಾರ್ದು. ಸೊ ಹಾಗಾಗಿ ಇದೊಂದು 100% ಸ್ವಾದಿಷ್ಟಾನ ಚಕ್ರವನ್ನ ಹೀಲ್ ಮಾಡ್ತಾ ನಿಮ್ಮ ಎಲ್ಲ, ಅದು ಗಂಡ್ಮಕ್ಳಿಗೆ ಇರ್ಲಿ ನೋಡಿ, ಗಂಡ್ಮಕ್ಳ ಸಮಸ್ಯೆ ಇತ್ತು ಅಂದ್ರೆ ಅಥವಾ ಗಂಡ ಹೆಂಡತಿಗೆ ಇಬ್ರಿಗೂ ಮಕ್ಳು ಆಗ್ತಾ ಇಲ್ಲ ಅಂದ್ರೆ ಇಬ್ರು ದೀಕ್ಷೆಯನ್ನ ಪಡಿ. ಒಬ್ರಿಗೋಸ್ಕರ ಒಬ್ರು ಲೈಫ್ ಅಲ್ಲಿ ಏನೇನೋ ಸ್ಯಾಕ್ರಿಫೈಸ್ ಮಾಡಿದೀರಾ, ಒಂದಷ್ಟು ಸಮಯ ಒಬ್ರಿಗೋಸ್ಕರ ಒಬ್ರು ಸ್ಯಾಕ್ರಿಫೈಸ್ ಮಾಡಿ. ಇಬ್ಬರ ಮನಸ್ಸು ಕಂಟ್ರೋಲ್ ಬರುತ್ತೆ, ಇಬ್ರು ನಿಯಂತ್ರಣದಲ್ಲಿ ಇರ್ತೀರ, ಇಬ್ರು ಸಮಸ್ಯೆನೂ ಕ್ಲಿಯರ್ ಆಗುತ್ತೆ. ಸೊ ಅದ್ಭುತವಾದಂತಹ ಮಗು ಖಂಡಿತ ಆಗುತ್ತೆ. ಎಸ್, ಖಂಡಿತ. ನೋಡಿ ವೀಕ್ಷಕರೇ, ಯಾರ್ಯಾರು ಈ ತರದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ಒಂದ್ಸಲ ಗೀತಾ ಚಂದ್ರಶೇಖರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಡಿಸ್ಪ್ಲೇ ನಂಬರ್ ಅನ್ನ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಒಂದ್ಸಲ ಹೇಳ್ಕೊಳ್ಳಿ. ಜೊತೆಗೆ ಅದಕ್ಕೊಂದು ಪರಿಹಾರ ಏನು ಅನ್ನೋದು, ರೇಖಿ ದೀಕ್ಷೆನ ಯಾವ ರೀತಿ ಫಾಲೋ ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರಿ. ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ಇದೇ ರೀತಿಯ ಎಲ್ಲಾ ಬಗೆಯ ಕಾರ್ಯಕ್ರಮಗಳು ಪ್ರತಿದಿನ ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೇಸ್ಬುಕ್ ಅಲ್ಲೂ ಈ ಕಾರ್ಯಕ್ರಮವನ್ನ ನೀವು ನೋಡಬಹುದು, ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.